ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚಿಗೆ ನಿಮಗೆ ಸ್ವಾಗತ. ಇದು ಬಂದುಬಿಟ್ಟು ಮ್ಯಾಚ್ ನಂಬರ್ 6. ಸೊ ಈ ಮ್ಯಾಚಿನ ವಿಶೇಷತೆ ಏನಂದರೆ, ಶಿವಮ್ ದುಬೆ ಅವ್ರದ್ದು ಹೇಗೋ ಇಂಜುರಿಯಾಗಿ ಔಟ್ ಆಗಿದ್ದಾರೆ. ಆ್ಯಂಡ್ ಈ ಮ್ಯಾಚಿನ ಕ್ಯಾಪ್ಟನ್ ಯುಜ್ವೇಂದ್ರ ಚಹಲ್ ಆಗಿದ್ದಾರೆ. ಆ್ಯಂಡ್ ಈವನ್ ಕಿಂಗ್ ಅವರು ಕೂಡ ಸ್ವಲ್ಪ ರೆಸ್ಟ್ ಕೊಡೋಣ ಅಂತೇಳಿ ಒಂದು ಮ್ಯಾಚ್ ಹೊರಗಿಟ್ಟಿದ್ದೀವಿ. ಯಾಕಂದರೆ ಮುಂಬರುವ ಸ್ಟೇಜಸಲ್ಲಿ ಇಂಜುರಿ ಆದರೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಕಿಂಗ್ ಅವರ ಜಾಗಕ್ಕೆ ನಿತೀಶ್ ರಾಣಾ ಅವರು ಬಂದಿದ್ದಾರೆ, ಹಾಗೂ ಕ್ಯಾಪ್ಟನ್ಸಿನ ನಮ್ಮ ಯುಜ್ವೇಂದ್ರ ಚಹಲ್ ಅವರು ತಗೊಂಡಿದ್ದಾರೆ. ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ. 3 ಹ್ಯಾಟ್ರಿಕ್ ವಿನ್ಸ್ ಆಗಿದೆ. ಅದಕ್ಕೆ ಸ್ವಲ್ಪ ಚಾಲೆಂಜ್ ಆಗಿರಲಿ ಅಂತ ಕೆಲವು ದೊಡ್ಡ ದೊಡ್ಡ ನಿರ್ಧಾರ ಮಾಡಬೇಕಾಯಿತು. ಟೇಲ್ಸ್ ಇಸ್ ದ ಕಾಲ್. ಟಾಸ್ ಗೆದ್ದಿದ್ದೀವಿ. ಫಸ್ಟಿಗೆ ಬೌಲ್ ಮಾಡೋಣ. ಸೊ ಇದು ನಮ್ಮ ಪ್ಲೇಯಿಂಗ್ 11 ಆಗಿದೆ. ಚಹಲ್ ಅವರು ಕ್ಯಾಪ್ಟನ್ ಅಗೇನ್ಸ್ಟ್ ಸಿ ಎಸ್ ಕೆ. ಆ್ಯಂಡ್ ಸಿ ಎಸ್ ಕೆ ಟೀಮ್ ನೋಡ್ಬೋದು, ಋತುರಾಜ್ ಗಾಯಕ್ವಾಡ್, ಡ್ಯಾರೆಲ್ ಮಿಚೆಲ್ ಈ ಆಪ್ಷನಲ್ಲಿ ತೊಗೊಂಡಿದ್ದಾರೆ. ಸೊ ಇಲ್ಲಿ ಕೂಡ ತೊಗೊಂಡ್ಬಿಟ್ಟಿದ್ದಾರೆ. ಪತಿರಾಣ ಕೂಡ ಅವ್ರನ್ನ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಸಿಮಿಲರ್ ಫೇಸಸ್ ಇದೆ ಸಿ ಎಸ್ ಕೆಲಿ. ಆ್ಯಂಡ್ ಶಿವಮ್ ದುಬೆ ಅವ್ರ ಜಾಗಕ್ಕೆ ರಾಹುಲ್ ಟೇವಾಟಿ ಅವ್ರು ಬಂದಿದ್ದಾರೆ. ಸೊ ಅವರಿಗೆ ಅವರ ಬೌಲಿಂಗ್ ಹೇಗಿದೆ ಅಂತ ಫಸ್ಟಿಗೆ ಚೆಕ್ ಮಾಡೋಣ. ಫಸ್ಟ್ ಓವರ್ ಕೊಟ್ಟು ಸೊ ಋತುರಾಜ್ ಆ್ಯಂಡ್ ಮಿಚೆಲ್ ಇಬ್ಬರು ಓಪನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಿಗೆ ಫಸ್ಟ್ ಡೆಲಿವರಿ. ಐ ಥಿಂಕ್ ಇದು ವೈಡ್ ಹೋಗೋ ಸಾಧ್ಯತೆ ಇದೆ. ಆ್ಯಕ್ಷನ್. ರವಿ ಬಿಷ್ಣಾಯ್ ಥರ ಆ್ಯಕ್ಷನ್. Darren Mitchell, new batsman. ಗೂಗ್ಲಿನ್ ಏನು ಮಾಡ್ತಾರೆ ನೋಡೋಣ ಈಗ. Finally into the gap. Back-to-back boundaries. ಸ್ವಲ್ಪ ಬೌಲಿಂಗ್ ಚೇಂಜ್ ಮಾಡಬೇಕೀಗ. ನೈನ್ ರನ್ಸ್ ಆಫ್ 8 ಓವರ್. ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸಿ ಎಸ್ ಕೆಗೆ. ಕ್ಲಾಸಿನೆಲ್ಲ ಇದ್ದಾರೆ ಇದರಲ್ಲಿ. ಸೊ ನಮ್ಮ ಬೆಸ್ಟ್ ಎಕಾನಮಿ ಬೌಲರ್ ಪ್ರಸಿದ್ಧ ಕೃಷ್ಣ ಅವರು ಬಂದಿದ್ದಾರೆ. ಇವರ ಎಕಾನಮಿ ಕೇವಲ 4 ಈ ಟೂರ್ನಮೆಂಟಲ್ಲಿ. ವುಡ್ ಯು ಬಿಲೀವ್ ದಟ್?
ಡೇಂಜರ್ ಮ್ಯಾನ್ ಮಿಚ್ಚಲ್ ಅವ್ರ ಈಗ ಸ್ವಲ್ಪ ಡೇಂಜರಸ್ ಆಗುವ ಸಾಧ್ಯತೆ ಇದೆ. ಇನ್ ಸ್ವಿಂಗಿಂಗ್ ಯಾರ್ಕರ್ ಅಸ್ತ್ರ ವರ್ಕ್ ಆಗುತ್ತಾ? ಲಾಸ್ಟ್ ಮ್ಯಾಚಲ್ಲಿ 2 ಈಗ ಇನ್ ಸ್ವಿಂಗಿಂಗ್ ಯಾರ್ಕರ್ ವಿಕೆಟ್ ತೆಗೆದಿದ್ದಾರೆ. ಏನು ಗುರು, ನಾನು ನೋ ಬಾಲ್ ಅನ್ಕೊಂಡಲ್ಲ. ಕ್ಯಾಚಾ? ಮತ್ತೆ ಹ್ಯಾಂಗ್ ಆಗ್ತಾ ಇದೆ. ನೋಡ್ಕೊಂಡು ಆಡಿದರು. ಮೊದಲನೇ ಓವರಲ್ಲಿ ಕೇವಲ 5 ರನ್ಸ್ ಕನ್ಸೀಡ್ ಮಾಡಿದ್ದಾರೆ ಪ್ರಸಿದ್ಧ ಕೃಷ್ಣ ಅವರು. The gap for 4. Last ball. Dot to finish. 3 overs, 22 for no loss. ಯಾರನ್ನ ಹಾಕೋಣ ಅಂದರೆ ಹೆಡ್ ಅವ್ರನ್ನ ಟ್ರೈ ಮಾಡೋಣ ಒಂದು ಓವರ್.
ಇದು ಮೊಹಮ್ಮದ್ ನಬಿ ಅವ್ರದ ಆ್ಯಕ್ಷನ್. ಅಂದರ್ವಾಲ್ ಹಾಕೋಣ, ಒಳಗೋಗುವಂಥ ಡೆಲಿವರಿ. ಮಿಚ್ಚಲ್ ಎಲ್ಲ ಬಾಲ್ಗೆ ಹೊಡಿತಾ ಇದ್ದಾರೆ. ಸ್ವಲ್ಪ ಬೇಗ ಟೈಮಿಂಗ್ ಮಾಡಿದ್ರಿ ಈ ಸಲ. 2 balls to go. And last ball. ಸ್ಲೋ ಆಗ್ತಿರೋದು ಇದು, ಏನಾದ್ರು ಒಡ್ಸ್ಕೊಳ್ಳುವ ಸಾಧ್ಯತೆ ಇದೆಯಾ? ಇಲ್ಲ, ಸಿಂಗಲ್ ಟು ಫಿನಿಶ್. 4 overs 34 ಲಾಸ್. ಯಾರನ್ನ ಕಳಿಸೋಣ? ಪ್ರಸಿದ್ಧ ಅವ್ರನ್ನ ಕಳಿಸೋಣ. ವಿಕೆಟ್ನ ಹುಡುಕಾಟದಲ್ಲಿದ್ದೀವಿ. ಸೊ ಪ್ರಸಿದ್ಧ ಕೃಷ್ಣ ಬ್ಯಾಕ್ ಇನ್ ಟು ದಿ ಅಟ್ಯಾಕ್. ವಿಕೆಟ್ ಹುಡುಕಾಟದಲ್ಲಿದ್ವಿ. ಆ್ಯಂಡ್ ಫೈನಲಿ ಪ್ರಸಿದ್ಧ ಕೃಷ್ಣ ಅವರು ತಂದು ಕೊಟ್ಟಿದ್ದಾರೆ. ಇಂಥ ಒಳ್ಳೆ ಮೂಮೆಂಟ್ನ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ. ಲ್ಯಾಗ್ ಆಯಿತು, ಕೈ ಕೊಡ್ತು ಅದಕ್ಕೆ. ಸೊ ಇಲ್ಲಾದರೂ ರೀಪ್ಲೇಯಲ್ಲಿ ನೋಡಿ. ಧೋನಿ ಅವರು ಬಂದಿದ್ದಾರೆ 1 ಡೌನಲ್ಲೇ. ಫಸ್ಟ್ ಬಾಲ್ ಫೇಸ್ ಮಾಡ್ತಾ ಇದ್ದಾರೆ ಪ್ರಸಿದ್ಧ ಕೃಷ್ಣ ಅವರು, ಹೂ ಈಸ್ ಇನ್ ರೆಡ್ ಔಟ್ ಫಾರ್ಮ್. ಅಗ್ರೆಸಿವ್ ಇಂಟೆಂಟ್ ಮೊದಲನೇ ಬಾಲಿಂದನೇ ತೋರಿಸ್ತಾ ಇದ್ದಾರೆ. ಆ ಏರಿಯಾನೇ ಟಾರ್ಗೆಟ್ ಮಾಡೋಣ. ವರ್ಕ್ ಆಗ್ತಿದೆ. ಯಾರ್ಕರ್ ಈ ಓವರಲ್ಲಿ ಕೇವಲ 2 ರನ್ನು ಹಾಗೂ 1 ವಿಕೆಟ್. ಲಾಸ್ಟ್ ಬಾಲ್. ಫೈನಲಿ ಬ್ಯಾಟ್ನ ಹೊಡ್ಕೊಂಡ್ಬಿಟ್ಟಿದ್ದಾರೆ ಪ್ರಸಿದ್ಧ ಕೃಷ್ಣ ಅವರು. ಮತ್ತೊಂದು ಬ್ರಿಲಿಯಂಟ್ ಸ್ಪೆಲ್ ಆಗೋ ಸಾಧ್ಯತೆ ಇತ್ತು, ಬಟ್ ಒಂದು ಧೋನಿ ಅವ್ರು ಲಾಸ್ಟ್ ಬಾಲ್ 4 ಎತ್ತಿ ಬಿಟ್ಟಿದ್ದಾರೆ ಹಿಂದ್ಗಡೆ. It's 36 for 1 after 5. Magician Yuzvendra Chahal into the attack.
ಸೊ MS ಧೋನಿ ವಿತೌಟ್ ಹೆಲ್ಮೆಟ್ ನೋಡಿದ್ದೀವಿ. ವಿತೌಟ್ ಹೆಲ್ಮೆಟ್ ಬ್ಯಾಟ್ ಮಾಡಿದರೆ ಯಾವ ರೀತಿ ಇರ್ತಾರೆ ಅಂತ. ಇಲ್ಲೇನು ಮಾಡ್ತಾರೆ, ಇನ್ ದಿ ಏರ್ ಜಸ್ಟ್ ಟು ದ ಫೀಲ್ಡ್. ಮಿಚ್ಚರ್ ಒಂದು ಕಡೆ ಭದ್ರವಾಗಿ ನಿಂತಿದ್ದಾರೆ. In the gap for 4. ಬುಡ ಹೊಡಿತಾ ಇದ್ದೀವಿ ಈ ಸಲ. ಡ್ರಿಫ್ಟಾಗಿ ಹೋಗುತ್ತಾ? ಸ್ಲೋವರ್ ಒನ್. ಎರಡು ಫೀಲ್ಡರ್ ಮಧ್ಯ ಗ್ಯಾಪಲ್ಲಿ ಹೋಗಲಿಲ್ಲ, ಬಟ್ 2 ರನ್ಸ್ ಅಂತೂ ಕದೀತಾರೆ. ಇಟ್ಸ್ 44 for 1 after 6. ಟೈಮ್ ಫಾರ್ ಸಿಯಟಾ ಸ್ಟ್ರಾಟಜಿಕ್ ಟೈಮ್ ಔಟ್. ಒಳ್ಳೆ ಪೊಸಿಷನ್ಲೇ ಇದ್ದಾರೆ CSK ಡಿಸ್ಪೈಟ್ ಲೂಸಿಂಗ್ 1 ವಿಕೆಟ್. ಎಕ್ಸ್ CSK ಪ್ಲೇಯರ್ ಸ್ಯಾಮ್ ಕರನ್ ಅವ್ರನ್ನ ಇಳಿಸೋಣ ಅಖಾಡಕ್ಕೆ ಅಗೇನ್ಸ್ಟ್ MS ಧೋನಿ. ಧೋನಿ ವರ್ಸಸ್ ಸ್ಯಾಮ್ ಕರನ್. ಏನಾಗುತ್ತಿಲ್ಲಿ? ಸ್ಟ್ರೈಟ್ ಟು ದ ಫೀಲ್ಡ್, ಬಟ್ ಆದರೂ ಕ್ವಿಕ್ ಸಿಂಗಲ್. ಸ್ಲೋವರ್ ಬಾಲ್ಗೆ ರಿವರ್ಸ್ ಬಾರಿಸಿದರೆ ಚೆನ್ನಾಗಿ ಟೈಮ್ ಇತ್ತು. ಎಕ್ಸಿಕ್ಯೂಷನಲ್ಲಿ ಎಡವಿದ್ದೀವಿ. ಧೋನಿ ಅವರಿಂದ ಇನ್ನೋವೇಟಿವ್ ಶಾಟ್ಸ್ ಬರ್ತಿದೆ. ವುಡ್ ಯು ಬಿಲೀವ್ ದ್ಯಾಟ್? ಪಾರ್ಟ್ನರ್ಶಿಪ್ ಅದಾಗಲೇ 20 of 40. ಫಿಫ್ಟಿ ಕೂಡ ಬಂದಾಯಿತು ಫಾರ್ ಚೆನ್ನೈ ಸೂಪರ್ ಕಿಂಗ್ಸ್. ಆ್ಯಂಡ್ ಲಾಸ್ಟ್ ಬಾಲ್, ಹೌ ಅಬೌಟ್ ಟ್ರೈಯಿಂಗ್ ಆ್ಯಂಡ್ ಔಟ್ ಸ್ವಿಂಗಿಂಗ್ ಯಾರ್ಕರ್. ಮಿಸ್ಫೀಲ್ಡ್ ಮಾಡಿದ್ದಾರೆ, ಬಟ್ ಆದರೂ ಸಿಂಗಲ್. ಓ, ಈಗ ಡಬಲ್ ಬರ್ತಾ ಇದ್ದಾರೆ. ಚಾನ್ಸ್ ಆಫ್ ರನ್ ಔಟ್ ಆ್ಯಂಡ್ ದಟ್ಸ್ ಗಾನ್. ಒಂದೊಂದ್ಸಲ ಏನು ಕನಸು ಕಾಣ್ತಿರ್ತಾರ ಗೊತ್ತಿಲ್ಲ. ಡ್ಯಾರೆಲ್ ಮಿಚೆಲ್ ಹ್ಯಾಸ್ ಟು ಬಿ ಪಾರ್ಟ್. ಬಾಲ್ ಮಿಸ್ಫೀಲ್ಡ್ ಆದಾಗ ಓಡ್ತಿರಲ್ಲ, ಕೈಗೆ ಸಿಕ್ಕಿದ ಮೇಲೆ ಮತ್ತೆ ಓಡ್ತಿರ್ತಾರೆ. ಇಲ್ಲಿ ಮಿಸ್ಫೀಲ್ಡ್ ಆಯಿತು, ಹೌದು, ಬಟ್ ಈ ಟೈಮಲ್ಲಿ ಓಡೋದು ಬಿಟ್ಟು ಫೀಲ್ಡರ್ ಬಾಲ್ ಎತ್ತಿದ ಮೇಲೆ ಓಡ್ತಾ ಇದ್ದಾರೆ. ಏನು ಹೇಳೋಣ ಇದಕ್ಕೆ, ಬ್ರೈನ್ ಫೇಡ್ ಮೂಮೆಂಟ್ ಮಾಡಿದ್ದಾರೆ. Seven overs gone, 53 for 2. Jadeja is the new man. ಬರ್ತಿದ್ದಾಗೇ ಕವರ್ ಡ್ರೈವ್ ಮಾಡಿದರು, ಬಟ್ ಒಳ್ಳೆ ಫೀಲ್ಡಿಂಗಲ್ಲಿ. ಹಂಡ್ರೆಡ್ ರನ್ಸ್ ಏನಾದ್ರು ಬರುತ್ತಾ? ಚಾನ್ಸಸ್
ಕಷ್ಟ ಇದೆ. ಬಟ್ ಇವರಿಬ್ರೇನಾರು ಸರಿ ಹೊಡೆದ್ರೆ ಬರುತ್ತೆ. ಸ್ಲೋ ಒನ್. ಧೋನಿಯವರ ವಿಕೆಟ್ ಬೇಕು, ಇಲ್ಲ ಅಂದರೆ ಯಾವ ರೀತಿ ಡೇಂಜರಸ್ ಅಂತ ನಾವು ನೋಡಿದ್ದೀವಿ. ಇನ್ ದಿ ಏರ್. ಓ, ಫೈನಲಿ ಸಿಕ್ಬಿಟ್ಟಿದೆ. ಓ ನೋ ಗುರು, ಎಂಥ ವಿಕೆಟ್ನ ಡ್ರಾಪ್ ಮಾಡಿದ್ಯಾ ಗುರು. ಥೂ, ಇದೇನಾದ್ರು ಕಾಸ್ಟ್ಲಿ ಆಗ್ಬೋದಾ ಈ ಡ್ರಾಪ್? ಹೆಲಿಕಾಪ್ಟರ್ ಶಾಟ್ ಪ್ರಯತ್ನ ಮಾಡಿದರು, ಸರಿ ಟೈಮ್ ಆಗಲಿಲ್ಲ. ಆ್ಯಂಡ್ ಅದು ಹಿಂದೆ ಹೊಡ್ಕೊಳ್ತಾ ಇಡಬೇಕಿತ್ತು. ಕ್ಯಾಚ್ ಬಿಟ್ಟಿದ್ದಾರೆ. ಅನ್ಫಾರ್ಚುನೇಟ್. 3 ರನ್ಸ್ ಕೂಡ ಎತ್ತಾಗಿದೆ ಇವರು. .160 ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದಾರೆ MSD. ಆ್ಯಂಡ್ ಲಾಸ್ಟ್ ಬಾಲ್ ಬಂತು 4. ಸೊ ಕ್ಯಾಚ್ ಡ್ರಾಪ್ ನೋಡ್ಬೋದು ಎಂಥ ಕಾಸ್ಟ್ಲಿ ಆಗಿದೆ ಅಂತ. 64 for 2. ಈಗ ಚಹಲ್ ಹಾಗೂ ಸ್ಯಾಮ್ ಕರ್ನ್ ಇದ್ದಾರೆ. ಚಹಲ್ ಅವ್ರನ್ನ ಇಳಿಸ್ತಾ ಇದ್ದೀವಿ ಡೆತ್ ಓವರ್ಸ್ಗೆ. ಅಟ್ಯಾಕಿಂಗ್ ಅಲ್ಲ ಗುರು, ಅಟ್ಯಾಕಿಂಗ್ ಮತ್ತೆ ಯಾಕೆ ಹೋಯ್ತು ಫೀಲ್ಡ್? ಇದು ನಾರ್ಮಲಿಗೆ ಸೆಟ್ ಮಾಡಿದಲ್ಲ. ಒಳ್ಳೆ ಕಂಟ್ರೋಲ್ ಬೇಕು ಈ ಓವರಲ್ಲಿ. ಗ್ಯಾಪಲ್ಲಿ ಹೋಗಿದೆ. ಚೆನ್ನೈ ಅವರು ಒಳ್ಳೆ ಸ್ಕೋರ್ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸ್ಟ್ರೈಟ್ ಅವೇ ಪ್ರೆಷರಲ್ಲಿ ನಮ್ಮ ಕ್ಯಾಪ್ಟನ್ ಚಹಲ್ ಅವರು ಇವತ್ತು. ಧೋನಿ ವರ್ಸಸ್ ಚಹಲ್. ಗುರು, that's gone for 4. ಬಿರುಸಿನ ಬ್ಯಾಟಿಂಗ್ ನಡೀತಾ ಇದೆ ಧೋನಿ ಅವ್ರ ಕಡೆಯಿಂದ. ಕ್ಯಾಚ್ ಡ್ರಾಪ್ ಇಂದ ಏನೆಲ್ಲ ಆಗ್ತಾ ಇದೆ ನೋಡಿ ಈಗ. that's gone for 6. ವಿಂಟೇಜ್ ಧೋನಿ ಅವ್ರನ್ನ ನೋಡಕ್ಕೆ ಸಿಗ್ತಾ ಇದೆ ಇಲ್ಲಿ. ಸ್ಟ್ರೈಟ್ ಅವೇ ಪ್ರೆಷರಲ್ಲಿದ್ದಾರೆ ಚಹಲ್ ಅವರು. ಈ ಓವರ್ ಸ್ಪಿನ್ನರ್ ಮಾಡೋದು ಒಂದು ದೊಡ್ಡ ಬ್ಲಂಡರ್ ಆಯ್ತಾ ಇಲ್ಲಿ. ಫಿನಿಶ್. ಎಕ್ಸ್ಪೆನ್ಸಿವ್ ಓವರ್ ಅದು. 14, 15, 16 ರನ್ಸ್ ಎಷ್ಟು ಬಂತು. 80 for 2 ಕೊನೆಯ ಓವರ್. ಈಸ್ ಇಟ್ ಸ್ಯಾಮ್ ಕರನ್? ಸಾರಿ, ಬೌಲಿಂಗ್ ಸ್ಕೋರ್ ಕಾರ್ಡು. ಸೌದಿ ಅವ್ರ ಎಕಾನಮಿ 11, ಸ್ಯಾಮ್ ಕರನ್ ಅವ್ರಿಗೆ 9 ಇದೆ. ಸ್ಟಿಲ್ ಹೈ ರೇಟೆಡ್ ಬೌಲರ್ನ ಪ್ರಿಫರ್ ಮಾಡಬೇಕಾಗುತ್ತೆ. ಬಟ್ ಧೋನಿ ಅವರಿರೋ ಫಾರ್ಮಲ್ಲಿ ಯಾವ ಬೌಲರ್ ಕೂಡ ಬಿಡೋಂಗೆ ಕಾಣ್ತಿಲ್ಲ. ಇವಾಗ ಲಾಸ್ಟ್ ಓವರ್ 2 ರನ್ಸ್ ಬೇಡ ಗುರು. ರನ್ಸ್ ಬೇಡ. ಈ ಸಲ ಕೇವಲ 1 ರನ್. ಜಡೇಜಾ ಆನ್ ಸ್ಟ್ರೈಕ್. ಜಡೇಜಾ ಅವ್ರು ಕೂಡ ದೊಡ್ಡ
ಶಾರ್ಟ್ಸ್ ಹಾಕಿದರೂ ಹಾಕ್ಬೋದು, ಹೇಳೋಕ್ಕಾಗಲ್ಲ. ಬೌನ್ಸರ್ ಪ್ರಯತ್ನ. ಇನ್ ಸ್ವಿಂಗಿಂಗ್ ಯಾಕ ಏನಾದ್ರು ವರ್ಕ್ ಆಗುತ್ತಾ? 3 balls ಟು ಗೋ. ಗಾಳಿಯಲ್ಲಿ ಚೆಂಡು ಜಸ್ಟ್ ಟು ದ ಫೀಲ್ಡ್. ಗ್ಯಾಪಲ್ಲಿ ಹೋಗಿದೆ. ಸೊ ಇದಕ್ಕೆ ನಾವು ಹೈಯೆಸ್ಟ್ ಟಾರ್ಗೆಟ್ ಚೇಸ್ ಮಾಡಬೇಕು ಅನಿಸುತ್ತೆ. 90+ ಅಂತೂ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ದಿಸ್ ಇಸ್ ಲಾಸ್ಟ್ ಬಾಲ್. ಜಸ್ಟ್ 1 bounce ಓವರ್ ದ ರೋಪ್ ಆ್ಯಂಡ್ ಸ್ಟ್ರಾಂಗ್ ಫಿನಿಶ್ ಸಿಕ್ಕಿದೆ CSKಗೆ. 93 for 2. 94 is the target. Can we chase it? ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಇವತ್ತು ನಮ್ಮ ಬೌಲರ್ಸ್, ಎಕ್ಸೆಪ್ಟ್ ಯಾರದು ಪ್ರಸಿದ್ಧ ಕೃಷ್ಣ ಹಾಗೂ ರಾಹುಲ್ ಟೆವಾಟಿಯಾ ಸಮ್ ವಾಟ್. ಸೊ 94 to get MS Dhoni. 35 just 17. ಫುಲ್ ಫಾರ್ಮಲ್ಲಿ ಕಾಣ್ತಾ ಇದ್ದಾರೆ. ಈಗ ದೇವದತ್ ಆ್ಯಂಡ್ ಟ್ರಾವಿಸ್ ಹೆಡ್. ಸೊ ಕಿಂಗ್ ಅವರಿಲ್ಲ ಇಲ್ಲಿ, ಅವ್ರನ್ನ ಡ್ರಾಪ್ ಮಾಡಿ ಏನಾದ್ರು ದೊಡ್ಡ ಮಿಸ್ಟೇಕ್ ಏನಾರು ಆಯಿತಾ? ಭುವನೇಶ್ವರ್ ಕುಮಾರ್. ಬೌಲರ್ಸ್ ಕೂಡ ದೊಡ್ಡ ದೊಡ್ಡ ರೇಟಿಂಗ್ ಇರೋರೇ ಇದ್ದಾರೆ. ಸೊ 9.4 ರನ್ ರೇಟಲ್ಲಿ ಇವಾಗ ಚೇಸ್ ಬಿಗಿನ್ಸ್. ಟ್ರಾವಿಸ್ ಹೆಡ್ ಅವ್ರಿಗೆ ಎಲ್ಲಿ ಬರುತ್ತೆ? ಯಾರ್ಕರ ಇದು ವೈಡ್ ಅಲ್ವಾ? ಶಿಟ್. ಬ್ಯಾಕ್ ಫುಟ್ ಮಾಡು ಅಂದರೆ ಲೀವ್ ಮಾಡ್ತಿದ್ದಲ್ಲಪ್ಪ. ಓಡ್ಬೋದಾ? ಬೇಡ. ಭುವನೇಶ್ವರ್ ಕುಮಾರ್ ಆ್ಯಕ್ಷನ್ ಸಿಮಿಲರ್ ಆಗಿದ್ದಾಗೆ ಕಾಣ್ತಾ ಇದೆ. ಕಿಂಗ್ ಕೊಹ್ಲಿ ಅವ್ರನ್ನ ಬಿಟ್ಟು ಮೋಸ ಆಯ್ತು ಅನ್ಸುತ್ತೆ ಇಲ್ಲಿ ಯಾಕೋ. ಮಿಸ್ಫೀಲ್ಡ್ ಆಗಿದೆ ಆ್ಯಂಡ್ ಇನ್ನೊಂದು ರನ್ ಆರಾಮಾಗಿ ಸಿಗುತ್ತೆ. ಲಾಸ್ಟ್ ಬಾಲ್. ಶಾರ್ಟ್ ಬಂದಿದೆ ಬಟ್ ಇಟ್ಸ್ ಜಸ್ಟ್ ಸಿಂಗಲ್. 6 for no loss after 1. ಆವೇಶ್ ಖಾನ್ ಮುಖ ಮಾಡಿದ್ದಾರೆ. ಹೆಡ್ ಆನ್ ಸ್ಟ್ರೈಕ್. ಡೈವ್. ಡೇಂಜರಸ್. ವೈಡ್.
ಟೂ ರನ್ಸ್ ಬರುತ್ತೆ ಆ್ಯಂಡ್ 3 ರನ್ಸ್ ಕೂಡ ಬರುತ್ತೆ. 3 ರನ್ಸ್ ಎತ್ತು ಬಿಡೋಣ. ಆಯಿತು ಸೋಫಾ. ಓ ನೋ, ಸ್ಟ್ರೈಟ್ ಟು ದ ಫೀಲ್ಡರ್. ದೇವದತ್ ಪಡಿಕ್ಕಲ್ ಲಾಸ್ಟ್ ಟು ಡಿಪಾರ್ಟ್. ಪ್ರೆಷರಲ್ಲಿದ್ದರು ಬಟ್ ಶಾಟ್ ಹೊಡೆಯೋಕೆ. ನಾವು ಇಟ್ಸ್ ಟೈಮ್ ಫಾರ್ ವಿಲ್ ಜಾಕ್ಸ್. ಗುರು ಹೊಡಿ ಅಂದರೆ ಲೀವ್ ಮಾಡ್ತೀಯಲ್ಲ. ಸೊ 2 ಗೌನ್ 13 for 1. ಸ್ಪಿನ್ನರಿಗೆ ಏನಾರು ಬಾರಿಸ್ಬೇಕು ಅನ್ಸುತ್ತೆ, ಅಥವಾ ಆಫ್ಟರ್ ಪವರ್ ಪ್ಲೇ. ಪತಿರಾಣ ಇವ್ರನ್ನ ತಗೊಳ್ಳೋ ಪ್ಲ್ಯಾನಲ್ಲಿತ್ತು. ಇದು ಯಾಕೆ ಬಿಟ್ವಿ ಅಂತ ಗೊತ್ತಾಗಲಿಲ್ಲ. ಲಾಸ್ಟ್ ಮೂಮೆಂಟ್ ಏನೋ ಚೇಂಜ್ ಆಯ್ತಾ ಪ್ಲ್ಯಾನು. ಓ ಬೌನ್ಸ್ ಇಲ್ಲಲ್ಲ ಗುರು. ಸೇಮ್ ಮಲಿಂಗ ಆ್ಯಕ್ಷನ್ನು. ಗುರು ಲೋ ಬೌನ್ಸ್ ಬರ್ತಾ ಇದೆ. ಹಿಂದೆ ಎತ್ತು ಬಾ, ಹಿಂಗೆ ರಿಸ್ಕ್ ತಗೊಳ್ಬೋದು. ಬಟ್ ಇವರೆಲ್ಲ ನಮ್ಮ ಟಾಪ್ ಪ್ಲೇಯರ್ಸ್, ವಿಲ್ ಜಾಕ್ಸ್ ಹೆಡ್ ಎಲ್ಲ ರಿಸ್ಕ್ ತಗೊಳ್ಳೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೀನಿ. ಇವ್ರನ್ನ ವಿಕೆಟ್ ಕಳ್ಕೊಂಡ್ರೆ ತುಂಬಾ ದೊಡ್ಡ ಆಘಾತ ಆಗುತ್ತೆ. ಬೌನ್ಸ್ ಎಲ್ಲಲ್ಲ ಗುರು. ಎಷ್ಟು ಲೋ ಬೌನ್ಸ್ ಬರ್ತಾ ಇದೆ. ಸ್ಟ್ರಗಲ್ ಅಂತೂ ಮಾಡ್ತಾ ಇದ್ದಾರೆ. ಬ್ರಿಲಿಯಂಟ್. ಕೇವಲ 3 ರನ್ನು, 16 for 1. ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ CSKಗೆ. ಬ್ಯಾಟರ್ಸ್ನ ಕ್ವೈಟಾಗಿ ಇಟ್ಟಿದ್ದಾರೆ. ಈಗ ದೊಡ್ಡ ಓವರ್ ಬೇಕು. ಆವೇಶ್ ಖಾನ್ ಬ್ಯಾಕ್ ಇನ್ ಟು ದಿ ಅಟ್ಯಾಕ್. ವಿಕೆಟ್ಸ್ ತಂದು ಕೊಟ್ಟಿದ್ದಾರೆ, ಸೊ ಅದಕ್ಕೆ ವಾಪಸ್ ತಂದಿದ್ದಾರೆ. ಗ್ಯಾಪಲ್ಲಿ ಹೋಗಿದೆ, ಜಸ್ಟ್ ಸಿಂಗಲ್. ಅದೇ ಗ್ಯಾಪಲ್ಲಿ 2 ರನ್ ಬರ್ತೀವಿ. ಶುರು ಮಾಡ್ರಿ ಹೊಡಿಯೋಕ್ಕೆ. ಅಯ್ಯೋ ರನ್ ಯಾಕೆ ಹೋಗ್ತಿದ್ದ. ಇನ್ನೊಂದು ದೊಡ್ಡ ಮಿಸ್ಟೇಕ್ ಆಯಿತು. ವಿಲ್ ಜಾಕ್ಸ್ ಹ್ಯಾಸ್ ಟು ಡಿಪಾರ್ಟ್. ರನ್ ಯಾಕೆ ಹೋಗ್ತಿದ್ನೋ ಸುಮ್ಮನೆ. ನಿತೀಶ್ ರಾಣಾ ಇಸ್ ದ ನ್ಯೂ ಬ್ಯಾಟ್ಸ್ಮನ್. ಕಡಿ ಹೊಡಿಯೋಣ. ಒಳ್ಳೆ ಏರಿಯಾಸಲ್ಲಿ ಆಗ್ತಾ ಇದ್ದಾರೆ. ಕಷ್ಟ ಆಗ್ತಾಯಿದೆ ನಮ್ಮ ಬ್ಯಾಟ್ಸ್ಮನ್ಗೆ. ಇದು ವೈಡ್ ಅಲ್ವಾ. ಇನ್ ದ ಗ್ಯಾಪ್ ಫೈನಲಿ ಬಂದಿದೆ 4. ತುಂಬ ಸ್ಟ್ರಗಲ್ ಆದಮೇಲೆ ಸಮಥಿಂಗ್ ಪಾಸಿಟಿವ್ RCBಗೆ.
ರಿಕ್ವೈರ್ಡ್ 111ಗೆ ಹೋಗ್ಬಿಟ್ಟಿದೆ ಗುರು. 6. That's what we needed now. It's 28 for 2. ಸೊ ಹೆಡ್ ಅವ್ರು ಮತ್ತೆ ಕ್ಯಾರಿ ಮಾಡ್ತಾ ಇದ್ದಾರೆ ಟೀಮ್ನ. ಆ್ಯಂಡ್ ಇವ್ರು ನೋಡಿ ಸ್ಪಿನ್ನರ್ಸ್ ತರೋ ಮಾತೇ ಇಲ್ಲ. ಪೇಸರ್ಸಲ್ಲೇ ಫುಲ್ ಉಜ್ಜಾಡ್ಬಿಡ್ತಿದ್ದಾರೆ. ಈಗ ಯಾರು ಪತಿರಾಣನ ಭೂವಿ ಅವ್ರನ್ನ ಡೆತ್ತಿಗೇನೋ ಸೇವ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಈ ಸಲ ಇಲ್ಲಿ ಹೊಡೆಯೋಣ. ಸೊ ಬರ್ತಿದ್ದಾಗೇ ವೆಲ್ಕಮ್ ಶಾಟ್ ನಿತೀಶ್ ರಾಣಾ ಅವರಿಂದ. Six of 34. Still not an easy task. Bouncer warning ಇಲ್ಲ. ಕೊಡಿ. ಅಯ್ಯೋ ಏನಾಗ್ತದೆ ಇಲ್ಲಿ, ಸುಮ್ಮನೆ ಬಾಲ್ ವೇಸ್ಟ್ ಆಗ್ತಿದೆಯಲ್ಲ. ಎಂತ ಎಕನಾಮಿಕಲ್ ಮಾರ ಪತಿರಾಣ. ಬಾಲ್ ಬೌನ್ಸೇ ಕಾಣ್ತಿಲ್ಲ. ಲಾಸ್ಟ್ ಬಾಲ್ and dispatched into the crowd for 6. $38 for 2 after 5 overs. ಡ್ಯಾರಿಲ್ ಮಿಚೆಲ್ ಮತ್ತೊಬ್ಬ ಪೇಸರ್. ಸ್ಪಿನ್ನರ್ ತರೋ ಕಾಣ್ತಾ ಇಲ್ಲ ಮಾತು ಇಲ್ಲಿ. ಟ್ರಾವಿಸ್ ಹೆಡ್ ಆನ್ ಸ್ಟ್ರೈಕ್. ಮುಟ್ಟಿದೆಲ್ಲ 4 ಹೋಗ್ತಾ ಇದೆ. ಬ್ರಿಲಿಯಂಟ್ ಪ್ಲೇಸ್ಮೆಂಟ್ ಬೈ ಟ್ರಾವಿಸ್ ಹೆಡ್. ಮಿಡಲ್ ಆಫ್ ದ ಬ್ಯಾಟಿಗೆ ಬಿದ್ದಿದೆ. ಓ ನೋ, ಈ ಸಲ ಸ್ಟ್ರೇಟ್ ಟು ದ ಫೀಲ್ಡರ್. ದುಡುಕ್ಬಾರ್ದಿತ್ತ, ಸ್ವಲ್ಪ ನೋಡಾಡ್ಬೇಕಿತ್ತ ಇಲ್ಲಿ. ದಿನೇಶ್ ಕಾರ್ತಿಕ್ ಸುಮಾರು ಮ್ಯಾಚ್ಗಳಾದ್ಮೇಲೆ ಬಂದಿದ್ದಾರೆ ಆಡೋಕ್ಕೆ. ಫಸ್ಟ್ ಮ್ಯಾಚಲ್ಲಿ ಬಂದಿತ್ತು. ರನ್ ರೇಟ್ 11.14 ಇದೆ ರಿಕ್ವೈರ್ಡ್ ರನ್ ರೇಟ್. ಪ್ರೆಷರಲ್ಲಿ RCB ಈಗ ಬಾರಿಸಿದ್ದಾರೆ. ಗ್ಯಾಪಲ್ಲಿ ಬಂದು 48 8 out of 27 ಈಗ. ಬ್ಯಾಟ್ ಮತ್ತೆ ರನ್ ನೋಡ್ತಿದ್ದೆ ನಾನು. 47 of 25. ಎಸ್, ಗ್ಯಾಪಲ್ಲಿ ಬಾರಿಸಿದ್ದಾರೆ. ಜಸ್ಟ್ ಅ ಸಿಂಗಲ್. 48 for 3 ಆಫ್ಟರ್ 6 overs. 46 ಬೇಕು ಗುರು 4 ಓವರಲ್ಲಿ. 10 runs ಮೇಲಿದೆ ರಿಕ್ವೈರ್ಡ್ ರನ್ ರೇಟ್. ಸೊ ನಾನು ಹೊಡೆಯೋಕ್ಕೆ ಶುರು ಮಾಡ್ತೀನಿ ಈಗ. ಜಡೇಜಾ into the attack. What was... Oh my God!
ಸಿಕ್ಸ್ ಅಂತ ಅಂದ್ಕೊಂಡ್ರೆ ಬ್ರಿಲಿಯಂಟ್ ಫೀಲ್ಡಿಂಗ್ ಎಫರ್ಟ್. ಇಲ್ಲಿಗೆ ಆ ಜಾಗದಲ್ಲಿ ಕರೆಕ್ಟಾಗಿ ಫೀಲ್ಡಿಂಗ್ ಇಟ್ಟಿದ್ದಾರೆ. ಫಾರ್ಟಿ 4 ಆಫ್ 22 ಗುರು. ಬರೀ ಆಫ್ ಸೈಡಲ್ಲಿ ಇಡ್ತಾ ಇದ್ದಾರಲ್ಲ ಇದು. ಹೆವಿ ಪ್ರೆಷರ್ ಲೀಗ್ RCB 43 ಆಫ್ 20. DK ಬಾಯ್. ರಿಕ್ವೈರ್ಡ್ 13 ಆಯ್ತಲ್ಲ ಈಗ. ಶಿಟ್, ಬರಬೇಕು ಈ ಥರ ದೊಡ್ಡ ದೊಡ್ಡ ಶಾರ್ಟ್ಸ್. 57 for 3. ಥ್ರಿಲ್ಲರ್ ಆಗುವ ಸಾಧ್ಯತೆ ಇದೆ ಇದು. ಕುಲ್ದೀಪ್ ಯಾದವ್ ಮತ್ತೊಬ್ಬ ಟಾಪ್ ಬೌಲರು. ಇವರು ಹೇಗಾರು ಮಾಡಿ ಹೊಡಿಬೇಕೀಗ, ಕಷ್ಟ. ಬಂದಿದೆ ಮೊದಲನೇ ಬಾಲ್, 1 ಬೌನ್ಸ್ 4. ಕರೆಕ್ಟ್ ಮಿಡಲ್ ಆಫ್ ದ ಬ್ಯಾಟ್. ತರ್ಟಿ 3 ಆಫ್ 17 ಬೇಕೀಗ. ಮತ್ತೆ ಅಲ್ಲಿ ಹಾಕೋಣ, ಫೀಲ್ಡರ್ ಇಟ್ಟಿಲ್ಲ. ಓ, ಮಿಸ್ ಜಡ್ಜ್ ಆಯಿತು. ಫ್ಲಿಪ್ಪರ್ ಎಲಿವೇಶನ್ ಸಿಕ್ತಿಲ್ಲ. ದ್ಯಾಟ್ಸ್ ಗಾನ್. ರಿಂಕು ಸಿಂಗ್, ನ್ಯೂ ಬ್ಯಾಟ್ಸ್ಮನ್. No, what is happening? Back-to-back wickets for Kuldeep Yadav. Pressure ಅಲ್ಲಿ RCB ಈಗ. ಸ್ಯಾಮ್ ಕರ್ನ್ ಅವರೇ ತರೋಣ. ಧೋನಿಯವರು ವಿಕೆಟ್ ಹಿಂದೆಯಿಂದ ಟಿಪ್ಸ್ ಕೊಡ್ತಾ ಇದ್ದಾರೆ. ತ್ರೀ ರನ್ಸ್ ಅಂತೂ ಸಿಗುತ್ತಿಲ್ಲಿ. ಓ, ರಿಸ್ಕಿ ಇದು. ಸೊ ವಿಕೆಟ್ಗಳ ಪತನ ಆಗ್ತಾ ಇದೆ, ಕೊಲ್ಯಾಪ್ಸ್ ಆಗ್ತಾ ಇದೆ. ಈಗ ರಾಹುಲ್ ಟೇವಾಟಿಯಾ ಏನಾದ್ರು ಮ್ಯಾಜಿಕ್ ಮಾಡ್ಬೋದಾ? ಶಾರ್ಟ್. DK ಅವರು ಮ್ಯಾಚ್ ಸೇವ್ ಮಾಡಬೇಕಷ್ಟೇ ಈಗ. $27 from 12. ಮೊಯಿನ್ ಅಲಿ ಟು ರಾಹುಲ್ ಟೇವಾಟಿಯಾ. ಲೆಫ್ಟ್ ಹ್ಯಾಂಡರಿಗೆ ಬಂದಿದ್ದಾರೆ. ಸೊ ಕಷ್ಟ ಇದೆ ಗುರು, ಏನು ಮಾಡೋದು? ಮ್ಯಾಚ್ ಹೋಗ್ಯಾನ ಇದು. Straight up in the air.
ಟೀಮ್ ಸೌತಿ ಆಲ್ಸೋ ಕ್ಯಾನ್ ಬ್ಯಾಟ್, ಬಟ್ ಮುಗಿತು ಅನ್ಸುತ್ತೆ ನಮ್ಮ ಕತೆ ಇವತ್ತು. ಈ ಮ್ಯಾಚ್ ಹೋಗೇ ಗುರು. ಸಾರಿ ಗೈಸ್, ಮ್ಯಾಚ್ ಹೋಯ್ತು. from 9. ಈಗ ಡಿ ಕೆ ಅವರನ್ನ ಏನು ಮಾಡೋಕ್ಕಾಗುತ್ತೆ, ಒಬ್ಬರೇ ಇರೋದು. ಎಲ್ಲಿ ಬರುತ್ತೆ ಬಾಲು? 6. ಕೊನೆ ಬಾಲ್ ತನಕ ಹೋರಾಟ ಕೊಡಬೇಕು, ಬ್ಯಾಟ್ಸ್ಮನ್ ಯಾರೇ ಆಗಿರಲಿ. ಬಟ್ ನಮ್ಮ ಬ್ಯಾಟ್ಸ್ಮನ್ ಈಗ ಇರೋದು ದಿನೇಶ್ ಕಾರ್ತಿಕ್. ಹೋಪ್ಸ್ ಜಾಸ್ತಿ ಇದೆ ಅವ್ರ ಮೇಲೆ. ಈಗ ಎಲ್ಲಿ ನೋಡಿ ಎಲ್ಲ ಕಡೆ ಫೀಲ್ಡರ್ಸ್ ತಂದಿಟ್ಟಿದ್ದಾರಲ್ಲ ಗುರು. ಟೂ ರನ್ಸ್ ಟು ಫಿನಿಶ್. ಈಗ 18 ಬೇಕು 6 ಬಾಲ್ಸಲ್ಲಿ. 6 balls 18 runs. ನಾನು ಬಿಟ್ಟಿದ್ದೀನಿ ಹೋಪ್ಸು, ನಾನು ಗೆಲ್ತೀನಿ ಅಂತ ಹೋಪ್ಸಿಲ್ಲ. ಭುವನೇಶ್ವರ್ ಕುಮಾರ್ ಎಂಥ ಅಸ್ತ್ರ ನಿಟ್ಟಿದ್ದಾರೆ ಡೆತ್ ಓವರ್ಸಿಗೆ. ಈಗ ಬಾಲ್ನ ಮುಟ್ಟು ಓಡಬೇಕಲ್ಲ ಈಗ. ಸ್ಟ್ರೈಕ್ ಕೊಡಿ ಗುರು ಯಾರಾದರೂ. ಡಿ ಕೆ ಅವ್ರಿಗೆ ಸ್ಟ್ರೈಕ್ ಕೊಡ್ರಿ. 18 runs from 5. ಎಸ್. ಈಗ 17 from 4. ಕಷ್ಟ ಇದೆ ಭೂವಿ ಅವ್ರಿಗೆ ಹೊಡಿಯೋದು. ಸೊ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ. ಸೋತ್ರೆ ಕ್ಷಮಿಸ್ಬೇಡಿ, ಈಗಲೇ ಹೇಳ್ತಿದ್ದೀನಿ ಸಾರಿ ಗೈಸ್ ಅಂತ. ಸ್ಲೋವರ್ ಬರ್ತಾ ಇದೆ, ಬೇಡ. 2 16 from 3. ಧೋನಿ ಅವರ ವಿಕೆಟ್ ಕ್ಯಾಚ್ ಡ್ರಾಪ್ ಇಂದ ಏನಾಯ್ತು ಗುರು, ಇಲ್ಲಿ ಮ್ಯಾಚೇ ಹೋಯ್ತಲ್ಲ. ಓ ಗಾಡ್, ಎಲ್ಲಿ ಬರುತ್ತೀಗ? ಬೌನ್ಸರ್ ಬರ್ತಾ ಇದೆ ಗುರು, ಹೊಡಿ. ಅಯ್ಯೋ, ಬ್ಯಾಕ್ ಫುಟ್ ಬರ್ತಿದ್ರೆ ಯಾಕೆ ಇದಾಗ್ತಿಲ್ಲ ಇದು? ಎಷ್ಟು ಫ್ರಸ್ಟ್ರೇಟ್ ಆಯ್ತು ಗುರು ಇವತ್ತು. ಮುಗೀತು ಕತೆ. ಲಾಸ್ಟ್ ಬಾಲ್ ಆಫ್ ದಿ ಮ್ಯಾಚ್. ಅಬ್ಬೆ ಯಾರು ಗುರು ಇದು? ಬ್ಯಾಕ್ ಫುಟ್ ಹತ್ತಿದೆ, ಕ್ಲೀವ್ ಆಗ್ತಿದೆ ಇದು. ನಂಗೆ ಗೊತ್ತಿಲ್ಲ ಗೈಸ್, ನಾ ಹಿಂಗೆ ಏನು ಹೇಳಕ್ಕೆ ಉಳಿದಿಲ್ಲ. ಲೀವ್ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ. ಮ್ಯಾನ್ ಆಫ್ ದ ಮ್ಯಾಚ್ MS ಧೋನಿ ಅವರು ಆಗಿರ್ತಾರೆ, ಅವ್ರಿಗೆ ಗೊತ್ತು RCB ವಿರುದ್ಧ ಅವರ ರೆಕಾರ್ಡ್ ಎಷ್ಟು ಚೆನ್ನಾಗಿದೆ ಅಂತ. ಅದು ಕಂಟಿನ್ಯೂ ಆಗಿದೆ. ಕಿಂಗ್ ಕೊಹ್ಲಿ ಅವ್ರು ಇರಲಿಲ್ಲ ಇಲ್ಲಿ, ಅದೇ ಒಂದು ದೊಡ್ಡ ಇದಾಯಿತು ಅಲ್ಲ. ದಿನೇಶ್ ಕಾರ್ತಿಕ್ ಅಂತ ಸೆಟ್ ಬ್ಯಾಟ್ಸ್ಮನ್ ಇದ್ದು ಬಾಲ್ ಲೀವ್ ಆಗ್ತಿದೆಯಲ್ಲ, ಏನು ಕರ್ಮ ಗುರು. 57 ಲೆವೆಲ್ಗೆ ಹೋಗಿದೆ. ಓಹ್, ಬಿಗ್ ದೊಡ್ಡ ಹೊಡೆತನ ಬಿದ್ದಿದೆ. ಪ್ರಸಿದ್ಧ ಕೃಷ್ಣ ಅವರು ಅನ್ಅವೈಲೇಬಲ್ ಆಗಿದ್ದಾರೆ, ನಮ್ಮ ಎಕನಾಮಿಕಲ್ ಬೌಲರ್. ಹೆಡ್ ಅವರು 4th ಅಲ್ಲಿದ್ದಾರೆ.
ಸೊ ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ. ಕೃಷ್ಣವ್ರು ಕೂಡ ಇದ್ದಾರೆ 4 ವಿಕೆಟಲ್ಲಿ. 1 ವಿಕೆಟ್ ತೆಗೆದ್ರೆ ಸ್ಟ್ಯಾಂಡಿಂಗ್ ಎಲ್ಲಿದೆ? ಸೆಕೆಂಡಲ್ಲಿ ಇದ್ದೀವಿ ಬಿಕಾಸ್ ಆಫ್ ಗುಡ್ ರನ್ ರೇಟ್. ಬಟ್ ಇದನ್ನು ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ, ಫಿನಿಷ್ ಮಾಡೋಕ್ಕಾಗಲಿಲ್ಲಲ್ಲ ಅಂತ. ಅದು ಕೂಡ ವೆಲ್ ಸೆಟ್ ಬ್ಯಾಟ್ಸ್ಮನ್ ಇದ್ದು ಕೂಡ. ಐ ಆಮ್ ಸಾರಿ ಗೈಸ್, ಮ್ಯಾಚ್ ತಪ್ಪೋಯ್ತು. ನೆಕ್ಸ್ಟ್ ಮ್ಯಾಚಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ಹೇಳಿ ಪ್ಲೇಯಿಂಗ್ 11ಅಲ್ಲಿ. ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ. ಗುಡ್ ಬೈ.